ರಾಜಣ್ಣ ಭೇಟಿ ಕೊಟ್ಟಿದ್ದಾರೆ. ಶಾರದಾಂಬೆಯ ದರ್ಶನವನ್ನು ಪಡೆದುಕೊಂಡು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಶೃಂಗೇರಿ ಶಾರದಾ ಪೀಠಕ್ಕೆ ಸಚಿವ ರಾಜಣ್ಣ ಭೇಟಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾ ಮಠ ತೋರಣ ಗಣಪತಿಗೆ ಈಡುಗಾಯಿ ಹೊಡೆದಿದ್ದಾರೆ ಸಚಿವ ರಾಜಣ್ಣ. ಶೃಂಗೇರಿ ಮಠದ ಆವರಣದಲ್ಲಿರುವಂತಹ ತೋರಣ ಗಣಪತಿ ದೇವಾಲಯ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡಿದ್ದಾರೆ. ಪ್ರಕಾಶ್, ಇತ್ತೀಚೆಗಷ್ಟೇ KN ರಾಜಣ್ಣ ಅವರ ಸುತ್ತಮುತ್ತಲೂ ಕೂಡ ನಡೆದಿರುವಂಥ ಘಟನಾವಳಿಗಳು ಒಂದು ಕಡೆ, ಈಗ ದೇವಸ್ಥಾನದ ಭೇಟಿ ಕೂಡ, ಅಂದರೆ ಸಂಕಷ್ಟ ಪರಿಹಾರ ಆಗಲಿ ಎನ್ನುವ ಉದ್ದೇಶ ಇಲ್ಲಿ ಕಾಣಿಸುತ್ತಾ ಹೇಗೆ? ದಶರಥ್, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾ ಮಠಕ್ಕೆ ಸಚಿವ KN ರಾಜಣ್ಣ ಕೂಡ ಭೇಟಿ ನೀಡಿರುವಂತದ್ದು. ಜೊತೆಗೆ ಶೃಂಗೇರಿ ಶಾರದೆಯ ಮೊರೆ ಹೋಗಿರ್ತಕ್ಕಂಥದ್ದು. ಕಳೆದ ಒಂದು ವಾರದ ಹಿಂದೆ ಈ ವಿಚಾರ ಕೂಡ ಗೊತ್ತಾಗಿತ್ತು. ಅಂದ್ರೆ ರಾಜಣ್ಣರವರು ಶೃಂಗೇರಿ ದೇವಸ್ಥಾನಕ್ಕೆ ಹೋಗ್ತಾರೆ, ಶಾರದಾಂಬೆಯ ಮೊರೆ ಹೋಗ್ತಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇವತ್ತು ಬೆಳಿಗ್ಗೆ ಹಾಸನಕ್ಕೆ ಆಗಮಿಸಿ ಹಾಸನದಿಂದ ನೇರವಾಗಿ ಶೃಂಗೇರಿಗೆ ಹೋಗ್ತಾರೆ. ಶೃಂಗೇರಿಗೆ ಹೋಗುವಂತಹ ಸಂದರ್ಭ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು. ಅವರು ದೇವರ ದರ್ಶನವನ್ನು ಕೂಡ ಇದರಲ್ಲಿ ಪಡೆದಿರುವಂತದ್ದು. ಯಾಕಂತಂದ್ರೆ KN ರಾಜಣ್ಣರವರಿಗೆ ಸಾಕಷ್ಟು ಅಂದ್ರೆ ಒಂದ್ ರೀತಿ ಹೇಳಿಕೆಗಳು, ಜೊತೆಗೆ ಹೈಕಮಾಂಡ್ ನ ಅವರ ಜೊತೆ ಒಂದಿಷ್ಟು ಸಂಪರ್ಕ, ಒಂದಿಷ್ಟು ಮಾತುಗಳು, ರಾಜ್ಯಾದ್ಯಂತ ಒಂದಿಷ್ಟು ಏನು ಕಾಂಗ್ರೆಸ್ ನಲ್ಲಿ ಬಣದ ರಾಜಕೀಯಗಳ ಜೊತೆ ರಾಜಣ್ಣರವ್ರಿಗೂ ಕೂಡ ಒಂದ್ ರೀತಿ ಇರಿಸುಮುರ್ಸಾಗಿತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಶಕ್ತಿ ದೇವತೆಯ ಮೊರೆ ಹೋದ್ರ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಾ ಇರುವಂತದ್ದು. ಆ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಮುಂದೆ ಬರ್ತಕ್ಕಂತಹ ಗಣಪತಿ ದೇವಸ್ಥಾನಕ್ಕೆ ಈಡುಗಾಯಿ ಹಾಕುವ ಮುಖಾಂತರ ಮೊದಲು ಗಣೇಶನಿಗೆ ನಮಸ್ಕರಿಸಿ ನಂತರ ಶೃಂಗೇರಿಯ ಶಾರದೆಯ ಮೊರೆ ಹೋಗಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮಲ್ಲ ಮಾಹಿತಿಗೆ.